ಕೂದಲು ಜಾಸ್ತಿ ಉದುರ್ತಾ ಇದ್ರೆ ಅಥವಾ ಕೈಯಲ್ಲಿ ಕೂದಲನ್ನ ಇಟ್ಕೊಂಡ್ರೆ ಮೊದಲಿಗಿಂತ ತುಂಬಾ ತೆಳ್ಳಗನಿಸ್ತಾ ಇದ್ರೆ ಅಥವಾ ಆಲ್ರೆಡಿ ಕೂದಲು ತುಂಬಾ ಉದುರು ಹೋಗಿ ಈ ರೀತಿ ಪ್ಯಾಚಸ್ಸು ಅಥವಾ ಈ ರೀತಿ ಬಾಲ್ನೆಸ್ ಜಾಸ್ತಿ ಆಗ್ತಾ ಇದ್ರೆ ಡೋಂಟ್ ವರಿ. ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಸ್ಪ್ರೇ ಮತ್ತು ಹೇರ್ ಆಯಿಲ್ನ ತಿಳಿಸ್ತೀನಿ. ಇದನ್ನು ನೀವು ರೆಗ್ಯುಲರ್ ಆಗಿ ಅಂದರೆ ಪ್ರತಿದಿನ ಯೂಸ್ ಮಾಡಬೇಕಷ್ಟೇ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಮೊದಲು ಹೇರ್ ಫಾಲ್ನ ಇದು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಡ್ರ್ಯಾಂಡ್ರಫು ಮತ್ತು ಸ್ಕಾಲ್ಪಲ್ಲಿ ಇಚ್ಚಿನೆಸ್ಸು ಇದೆಲ್ಲ ಕೂಡ ಕ್ಲಿಯರ್ ಮಾಡಿ ನಮ್ಮ ಸ್ಕಾಲ್ಪಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ಕೂದಲು ಆಲ್ರೆಡಿ ಉದ್ರೋಗಿರೋ ಜಾಗದಲ್ಲಿ ಹೊಸ ಕೂದಲು ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಪ್ರಿಪೇರ್ ಮಾಡೋದು ತುಂಬಾ ಸಿಂಪಲ್ಲು. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು. ಸೊ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು, ಯಾರೆಲ್ಲ ಯೂಸ್ ಮಾಡೋದು, ಇದರಿಂದ ಏನೇನೆಲ್ಲ ರಿಸಲ್ಟ್ ನಮಗೆ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋನಲ್ಲಿ ತಿಳಿಸ್ತೀನಿ. ಸೊ ಮತ್ತ್ಯಾಕೆ ತಡ ಮಾಡೋದಲ್ವಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು ಹಾಗೆಯೇ ಹೆಲ್ತ್ ಕೇರ್ ವೀಡಿಯೋಸ್ಗಾಗಿ ಈಗಲೇ ಇನ್ಫೋ ಪ್ರೇಮ ಶಂಕರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ನಾನು ಹೇಳಿದ ಹೇರ್ ಟಾನಿಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಇದು ರೋಸ್ಮೆರಿ ಡ್ರೈ ಲೀವ್ಸು. ಇದ್ರ ತಾಕತ್ತೆ ಹೇರ್ ಫಾಲ್ನ ಕಡಿಮೆ ಮಾಡೋದು, ಹೇರ್ನ ರೀಗ್ರೋತ್ ಮಾಡೋದು. ರೋಸ್ಮೆರಿನ ಮೆನಾಕ್ಸಿಡಿಲ್ಗೆ ಕಂಪೇರ್ ಮಾಡ್ತಾರೆ. ಈ ಮೆನಾಕ್ಸಿಡಿಲ್ ಒಂದು ಆರ್ಟಿಫಿಷಿಯಲ್ ವಸ್ತು. ಇದು ಹೇರ್ ಗ್ರೋತ್ನ ಜಾಸ್ತಿ ಮಾಡುತ್ತೆ. ಆದರೆ ಇದ್ರ ಸೈಡ್ ಎಫೆಕ್ಟ್ ಏನು ಅಂದರೆ ಇದನ್ನು ಯೂಸ್ ಮಾಡೋದು ಬಿಟ್ಟ ಮೇಲೆ ಮತ್ತೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಆದರೆ ಈ ರೋಸ್ಮೆರಿ ಮೆನಾಕ್ಸಿಡಿಲ್ಗೆ ಸಮವಾಗಿ ವರ್ಕ್ ಮಾಡುತ್ತೆ. ಅಂದರೆ ಸ್ಕಾಲ್ಪ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ, ಕೂದಲು ದಪ್ಪ ಮತ್ತು ಉದ್ದ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಈ ರೋಸ್ಮೆರಿನ 1 ಲೋಟ ನೀರಿಗೆ ಜಸ್ಟ್ 1 ಚಮಚದಷ್ಟು ಹಾಕಬೇಕು. ಇದ್ರ ಜೊತೆಗೆ 1 ಇಡಿಯಷ್ಟು ಕರಿಬೇವು, ಇದೆರಡೇ ಇಂಗ್ರೀಡಿಯೆಂಟ್ ಹಾಕಿ ನೀವು ಚೆನ್ನಾಗಿ ಕುದಿಸ್ಬೇಕು. ಇದ್ರ ಜೊತೆ ನೀವು ಬೇಕು ಅಂದರೆ ಒಂದು 3-4 ಲವಂಗನ ಕೂಡ ಹಾಕ್ಬೋದು. ಲವಂಗ ಕೂಡ ನಮ್ಮ ಸ್ಕಾಲ್ಪ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಕರಿಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು, ಬೀಟಾ ಕೆರಟಿನ್ನು ಮತ್ತು ಕೂದಲಿಗೆ ಬೇಕಾಗಿರುವಂಥ ತುಂಬ ವಿಟಮಿನ್ಸು, ಮಿನರಲ್ಸ್ಗಳಿದ್ದಾವೆ. ಹಾಗಾಗಿ ಕೂದಲು ಗ್ರೋತ್ಗೆ ಅಂದ ತಕ್ಷಣ ಎಲ್ಲರೂ ಮೊದಲು ಸಜೆಸ್ಟ್ ಮಾಡೋದೇ ಕರಿಬೇವನ್ನು. ಇನ್ನು ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆನಲ್ಲಿ ಒಂದು 4-5 ಕರಿಬೇವು ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಹಾಗೆ ಜಗ್ದು ನುಂಗಿದ್ರೂ ಕೂಡ ನಮ್ಗೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಸೊ ಈ ನೀರೀಗ ಚೆನ್ನಾಗಿ ಕುದ್ದಿದಲ್ವ, ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ನಾನು ಸೋಸಿ ಇಟ್ಕೊಳ್ತಾ ಇದ್ದೀನಿ. ಈ ವಾಟರ್ ಈಗ ನಾರ್ಮಲ್ ವಾಟರ್ ಅಲ್ಲ, ಮ್ಯಾಜಿಕಲ್ ವಾಟರ್ ಅಂತಲೇ ಹೇಳ್ಬೋದು. ಒಂದು ದಿನನೂ ಬಿಡದೆ ಈ ಮ್ಯಾಜಿಕಲ್ ವಾಟರ್ನ ಡೈಲಿ ನಮ್ಮ ಸ್ಕಾಲ್ಪ್ಗೆ ಸ್ಪ್ರೇ ಮಾಡಿ 10 ನಿಮಿಷ ಬಿಟ್ಟರೆ ಆಯಿತು, ಪೂರ್ತಿ ಒಣಗಿಬಿಡುತ್ತೆ. ಆಮೇಲೆ ನಿಮಗೆ ಇಷ್ಟ ಆಗೋ ಥರ ನಾರ್ಮಲ್ ಆಗಿ ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಆದಷ್ಟು ರಾತ್ರಿ ಟೈಮಲ್ಲಿ ಈ ಸ್ಪ್ರೇನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ನೈಟ್ ಟೈಮಲ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟು ಹೇರ್ ಆಯಿಲ್. ಡೈಲಿ ಹೇರ್ ಸ್ಪ್ರೇನ ನಾವು ಯೂಸ್ ಮಾಡ್ತೀವಿ ನಿಜ, ಆದರೆ ವಾರದಲ್ಲಿ 2-3 ಸರಿನಾದರೂ ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡಲೇಬೇಕು. ಆಗ ಮಾತ್ರ ನಮ್ಮ ಹೇರ್ಗೆ ಒಂದು ಜೀವ ಬರೋದು. ನಾನಿಲ್ಲಿ 250 ಗ್ರಾಮಷ್ಟು ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆನ ಈ ಪಾತ್ರೆನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೂ ಕೂಡ 1 ಚಮಚದಷ್ಟು ರೋಸ್ಮೆರಿ ಡ್ರೈ ಲೀವ್ಸ್ನ ಹಾಕ್ತಾ ಇದ್ದೀನಿ. ಫ್ರೆಶ್ ಲೀವ್ಸ್ ನಿಮ್ಮ ಹತ್ರ ಇದ್ದರೆ ಅದನ್ನೇ ಯೂಸ್ ಮಾಡಿ. ಡ್ರೈ ಲೀವ್ಸ್ಗಿಂತ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಇದನ್ನು ಸಣ್ಣ ಉರಿನಲ್ಲಿಟ್ಟು 5 ನಿಮಿಷ ಬಿಸಿ ಮಾಡಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಇದ್ರ ಜೊತೆ ಕರಿಬೇವು ಮತ್ತು ಸ್ವಲ್ಪ ಶುಂಠಿನ ತುರಿದು ಇಟ್ಕೊಂಡಿದ್ದಲ್ವ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಬಿಸಿನಲ್ಲೇ ಇವೆರಡು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಶುಂಠಿನಲ್ಲಿ ಜಿಂಜರಾಲ್ ಅನ್ನೋ ಅಂಶ ಇರುತ್ತೆ. ಇದು ಸ್ಕಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ಬುಡದಿಂದಾನೇ ನಮ್ಮ ಹೇರ್ನ ಸ್ಟ್ರಾಂಗ್ ಮಾಡಿ ಚೆನ್ನಾಗಿ ಕೂದಲು ಬೆಳೆಯೋ ಥರ ಮಾಡುತ್ತೆ. ಈ ಎಣ್ಣೆ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಸೋಸ್ಕೊಂಡು ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು. ಒಂದ್ಸರಿ ರೆಡಿ ಮಾಡಿದ್ರೆ ಈ ಎಣ್ಣೆನ 3-4 ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಈ ಆಯಿಲ್ನ ಬಾಯ್ಸು, ಗರ್ಲ್ಸು, ಚಿಕ್ಕವರು, ದೊಡ್ಡವರು ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು. ಎಲ್ರಿಗೂ ಬೆಸ್ಟ್ ರಿಸಲ್ಟ್ನ ಇದು ಕೊಡುತ್ತೆ. ಈ ಆಯಿಲ್ನ ಯೂಸ್ ಮಾಡೋದು ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನಾರ್ಮಲ್ ಆಗಿ ನೀವು ಕೂದಲಿಗೆ ಬೇರೆ ಎಣ್ಣೆಗಳನ್ನ ಹೇಗೆ ಹಚ್ಕೋತಿರೋ ಇದನ್ನು ಕೂಡ ಅದೇ ಥರನೇ ಅಪ್ಲೈ ಮಾಡೋದು. ಬಟ್ ಹೇರ್ ಲೆಂತ್ಗಿಂತ ಸ್ಕಾಲ್ಪ್ಗೆ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ನಮ್ಮ ಹೇರ್ ಗ್ರೋತ್ ಆಗೋದೇ ಈ ಕೂದಲು ಬುಡದಿಂದ ಅಲ್ವಾ. ಸೊ ಅಲ್ಲಿಗೆ ನಾವು ಮೇನ್ ಆಗಿ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿದ್ಮೇಲೆ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಮಸಾಜ್ ಮಾಡಿಕೊಂಡು 1 ಗಂಟೆ ಅಥವಾ 2 ಗಂಟೆವರೆಗೂ ಬಿಟ್ಬಿಡಿ. ಒಂದು ರಾತ್ರಿ ಪೂರ್ತಿ ಬಿಡೋದಕ್ಕಾದರೆ ಇನ್ನೂ ಒಳ್ಳೆಯದು. ಸೊ ಆಮೇಲೆ ನೀವು ಮೈಲ್ಡ್ ಆಗಿರುವಂಥ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿ. ಸೊ ಈ ರೀತಿ 1 ಸಾರಿ 2 ಸಾರಿ ಮಾಡಿದ್ರೆ ಖಂಡಿತ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗಲ್ಲ. ಕಂಟಿನ್ಯೂಸ್ ಆಗಿ 3 ತಿಂಗಳವರೆಗೂ ಈ ಸ್ಪ್ರೇ ಮತ್ತು
ಹೇರ್ ಆಯಿಲ್ ಎರಡನ್ನೂ ಕೂಡ ಯೂಸ್ ಮಾಡಿ. ಡೆಫಿನೆಟ್ ಆಗಿ ಐ ಆಮ್ ಶೋರ್ ನಿಮ್ಗಂತೂ ಸಖತ್ ಖುಷಿ ಆಗುತ್ತೆ, ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕೆಂದರೆ ಅಷ್ಟು ಪವರ್ಫುಲ್ ಆಗಿದೆ ಈ ಸ್ಪ್ರೇ ಮತ್ತು ಹೇರ್ ಆಯಿಲ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಹಾಗೆಯೇ ಈ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ. ಸಿಗ್ತೀನಿ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.